ಇಡೀ ಜಗತ್ತು ಗಾಢ ನಿದ್ದೆಯಲ್ಲಿರೋ ಹೊತ್ತಲ್ಲಿ ಅಂದರೆ ಸರಿಯಾಗಿ ರಾತ್ರಿ 2 ಗಂಟೆಗೆ ಇಲ್ಲಿ ಇನ್ನೊಂದು ಜಗತ್ತು ಎಚ್ಚರವಾಗುತ್ತೆ. ನೀವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ತರೋ ತರಕಾರಿಗಳ ಹಿಂದೆ ಸಾವಿರಾರು ಜನರ ನಿದ್ರೆ ಇಲ್ಲದ ರಾತ್ರಿಗಳಿದಾವೆ. ಇಲ್ಲಿ ನಡೆಯೋದು ಬರೀ ವ್ಯಾಪಾರ ಅಷ್ಟೇ ಅಲ್ಲ, ಅದೆಷ್ಟೋ ಜನರು ರೈತರಾಗುವಂತಹ ಸಮಯ, ಅದೆಷ್ಟೋ ಜನರು ರೈತಾಪಿಯನ್ನು ಬಿಡುವಂತಹ ಸಮಯ. ಇವತ್ತು ನಾನು ನಿಮಗೆ ನೀವೆಲ್ಲ ಮಲ್ಕೊಂಡಾಗ ದೇವದುರ್ಗದಲ್ಲಿ ನಡೆಯುವಂತಹ ನೈಟ್ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದನ್ನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನೋಡ್ರಿ ಹಿಂಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇದು ನನಗೆ ಮುರಾರ್ಜಿಯಲ್ಲಿ ಕೊಟ್ಟಂತಹ ಸ್ವೆಟರ್. ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮುರಾರ್ಜಿಯಲ್ಲೂ ಇದನ್ನು ಕೊಟ್ಟಿದ್ರು ಅಂದರೆ ಕಮೆಂಟ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಾಡಿದು ಒಂದು ಸಮಸ್ಯೆ ಇರುತ್ತೆ. ಬಿಡು ಚಲೋ ಆಯ್ತು ಬಿಡು. ಸರಿ, ನೀನು ಗಾಡಿ ಈಗ ಸೆಕೆಂಡ್ ಗೇರ್ ಒಳಗೆ ಐತ್ರಿ. ಬರ್ರಿ ಗೇರ್ನ ಚಲೋ ಮಾಡೋನು. ಚಲೋ ಆಗುತ್ತಾ ಅಷ್ಟೇ ರೀ. ಬೆಳಿಗ್ಗೆ ನಮ್ಮ ಗಾಡಿಗೆ ತಂಡಿ ಹಿಡ್ದಿರ್ತೈತಿ. ಆ ತಂಡಿನ ಬಿಡಿಸೋದು ಈ ರೀತಿ. ಆ ಕಾರಣಕ್ಕೆ ಗೇಟಿನ ತನಕ ತಂದು ಅಲ್ಲಿಂದ ಬಿಟ್ಟಿವಿ ಅಂದ್ರೆ ಹಿಂಗೆ ಹೀಟಾಗಿ ಗಾಡಿ ಚಲೋ ಆಗಿಬಿಡ್ತೈತಿ. ಮಾತೇ ಇಲ್ಲ. ನೋಡ್ತಿರಲ್ರಿ, ಅಲ್ಲಿಂದ ನಮ್ಮ ಗಾಡಿ. ಇವೆಲ್ಲ ಗಾಡಿಗಳು ಸೇಮ್ ನಮ್ಮ ಅವ್ವರ್ ಹೆಂಗ ಹಳ್ಳಿ ಒಳಗೆ ಮಾರಕ್ ಹೋಗ್ತಾರಲ್ಲ ಅದೇ ತರ ಮಾರಕ್ ಹೋಗುವಂತ ಗಾಡಿಗಳು. ಬರೀ ನಮ್ಗೆ ಹೋಲ್ಸೇಲ್ ಅಲ್ಲಿ ಸಿಗುವಂತಹ ತರಕಾರಿ ರೇಟ್ ಏನೈತಿ, ಅದಾದ್ಮೇಲೆ ಅದು ಹೆಂಗೈತಿ ಎಲ್ಲವನ್ನು ಅವ್ರನ್ನ ಕೇಳ್ಕೋತ ಹೋಗುನು. ಸಾಕಾರ ನಿಂದ ಒಳಗಡಿತಪ್ಲ ಹೆಂಗ್ ಕೊಡ್ರಿ 500 ಜೋಡಿ. ಗುಡ್ಗುಂಡದಿಂದ ಬಂದಾರ್ರಿ. ಜೋಡಿಗೆ 500 ಅಂತ. ಯಾವಾಗಿಂದ ಬರತ್ತೀರಿ ದೇವ್ದ್ರ ಸಂತಿಗೆ? 2 ವಾರ ಆತಿ. ಈಗ 2 ವಾರ ಆತ. ಮೊದಲಿಲ್ಲ ಮತ ಬಂದಿಲ್ಲ, ಈಗ ಬರಾಕತ್ತೀರಿ. ಹೆಂಗೈತ್ರಿ ದೇವ್ರಿಗೆ? ಚಲೋ ಐತಿ, ಭಾರಿ ಸಿಂತಿದೆ. ಇನ್ನೂ ಜನ ಕಡಿಮೆ ಐತ್ರಿ. ಇವಾಗ 7:30-8 ಗಂಟೆಗೆಲ್ಲ ನೀವು ನೋಡಕ್ ಸಿಗಂಗಿಲ್ಲ, ಓಡಾಡಕ್ ಜಾಗ ಇರಂಗಿಲ್ಲ, ಆ ಲೆವೆಲ್ಗೆ ಇರುತ್ತೆ. ಈ ಒಂದು ಪಾಕೆಟ್ ನಿಂಬೆಹಣ್ಣನ್ನು ನಾನು ಇವತ್ತು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕ್ರಿ. ಅಲ್ಲಿ ತೊಗೊಂಡೋಗಿ ಇಡ್ತೀನಿ. ಈಗ ನಮ್ಮವ್ವ ತರಕಾರಿಗಳನ್ನು ತರಕ್ಕೆ ಹೋಗ್ಯಾರ್ರಿ. ಯಾರ್ಯಾರ ಹತ್ರ ತೊಗೊಂಡಿರ್ತಾರ, ಕೆಲವೊಂದಿಷ್ಟು ಜನ ಅವರೇ ಬಂದು ಗಾಡಿ ಹತ್ರ ಇಟ್ಟು ಹೋಗ್ತಾರ. ಯಾವಾಗಿಂದ ಬರಕತ್ತೀರ ಸಂತಿಗೆ? ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಹೇಳಿದೆ ಹೆಂಗೆ, ಎಷ್ಟು ವರ್ಷದಿಂದ ಬರಕತ್ತೀರ? 20 ವರ್ಷ ಆಯ್ತು ಬರಕ. ಇಲ್ಲಿಗೆ ಹೆಂಗ ವ್ಯಾಪಾರ? ಹೆಂಗ ಬಂದಂಗ ಚಲೋ ಅದು ದೇವ್ದುರ್ಗ. ನಿಂದ ಯಾವ್ರು? ನಾನು ಇಲ್ಲೇ ಲೋಕಲ್ ಸಾಸಿಗೆರಿ. ಅರ್ಥ ಆಯ್ತು ಅನ್ಸುತ್ತೆ. ಕಮ್ಮಿ ಅದಾವೇನು ಕವರ? ಇವೆಲ್ಲ ಟಮಾಟಿ ಹೋಲ್ಸೇಲ್ ರೇಟ್ ಇರ್ತೈತೆ ರೀ. ಅಂದ್ರೆ ದೇವದುರ್ಗ ಸಂತೆ ಒಳಗೆ ಈ ಟೈಮ್ ಒಳಗೆ ಏನು ಇಟ್ಟಾರ. ಇದು ಹೋಲ್ಸೇಲ್ ರೇಟಿಂದ ಎಲ್ಲ ಪೂರ್ತಿ ಕಡೆ ಏನು ನಡೆಯತ್ತೆ ಇದೆಲ್ಲ ಪೂರ್ತಿ ಹೋಲ್ಸೇಲ್ ರೇಟಿಂದ ಇರ್ತೈತಿ. ನೋಡ್ರಿ ಹೈಬ್ರಿಡ್ ಇದು ನೋಡತ್ತಿರಲ್ಲ, ಇದು ಜವಾರಿ ಟಮಾಟಿ. ಹೆಂಗೈತೆ ಸರ್ ರೇಟ್ ಹೆಂಗದ? 600. ಏನು ನೋಡತ್ತೀರಿ, ಕ್ಯಾನ್ಗೆಲ್ಲ 600 ರೂಪಾಯಿ ಅಂತ. ಇದು ನೋಡ್ರಿ ಹೀರೆಕಾಯಿ. ಬರೀ ಇಲ್ಲೊಬ್ರು ರೈತರು ನಿಂತಾರ, ಬದ್ನಿಕಾಯಿ ತೊಗೊಂಬಂದಾರ. ಸೌಕರ್ಯ ಎಷ್ಟು ವರ್ಷದಿಂದ ಬರಾಕತ್ತೀರಿ? ಒಂದು 7-8 ವರ್ಷ ಆಯ್ತು ರೀ. ದೇವ್ರ ಸಂತಿ 7-8 ವರ್ಷ ಆಯ್ತಾ? ಎಷ್ಟು ಗಂಟೆಗೆ ಬಂದಿರ್ತೀರಿ? 2 ಗಂಟೆಗೆ ಬರ್ತೀರಿ ಇಲ್ಲಿ. 2 ಗಂಟೆಗೆ ಬಂದಿರ್ತೀರಿ. ನಿಮ್ಮೂರು? ನಮ್ಮೂರು ಜಾಡಲ್ದಿನಿ. ಅರಿಕೇರಿ ಜಾಡಲ್ದಿನಿ. ವ್ಯಾಪಾರ ಫುಲ್ ಡೌನ್ ಆಗಿಬಿಟ್ರಿ. ಏನಿಲ್ರಿ, 50 ರೂಪಾಯಿ ಒಂದು 100 ರೂಪಾಯಿ ಒಂದು ಕೇಳ್ತಾರೆ ಬದ್ನಿಕಾಯ್ದು ಪೂರ್ತಿ ಅಂದ್ರೆ ಪೂರ್ತಿ ಕಡಿಮೆ ರೇಟ್ ಐತಂತ. ಇಲ್ಲೇ ನೋಡತ್ತೀರಿ ಹೈಬ್ರಿಡ್ ಚಲಂಬ್ರಿಕಾಯಿ 450-500 ಹೇಳ್ತಾರ್ರಿ. ಅವ್ರು ತಗೊಳ್ಳೋರಿಗೆ ಗೊತ್ತಿರ್ತದೆ ಎಕ್ಸಾಕ್ಟ್ಲಿ ಯಾವ ರೇಟಿಗೆ ಬಿಡ್ತಾರೆ ಅಂತ ಹೇಳಿ. ಇಲ್ಲೇ ನೋಡಕತ್ತೀರಿ ಬುಡುಮೆಕಾಯಿ. ಸೌಕರ್ ಹೆಂಗ್ ನೋಡೋದು ರೇಟ? 300-400 ರೀ. 300 ರೂಪಾಯಿ 400 ರೂಪಾಯಿ ಬಾಕ್ಸಿಗೆ. ಅವರು ತಗೊಳ್ಳೋರು ಹೆಂಗೆ ತೊಗೊಂತಾರೆ ಅದ್ರ ಮೇಲೆ ರೇಟ್ ಇರ್ತೈತಿ. ಹಿಂಗೆ ಸಾಕಷ್ಟು ಅದಾವ್ರಿ. ಇಲ್ಲಿ ನೋಡ್ರಿ ಟೊಮಾಟೊ ಕಾಯಿ ಅದಾವ, ಅದಾದ್ಮೇಲೆ ಇಲ್ಲಿ ಚಳಂಬ್ರಿಕಾಯಿ ಅದಾವ, ಈ ಕಡೆ ಸೌತಿಕಾಯಿ ಐತಿ, ಇಲ್ಲಿ ನೋಡ್ತಿರ್ಬೋದು ಹೀರೆಕಾಯಿ. ಒಂದು ಕಡೆ ನಿಂತ್ರೆ ಸಾಕಷ್ಟು ನಿಮ್ಗೆಲ್ಲ ಕಂಡೇ ಕಾಣಿಸುತ್ತೆ. ದೇವದುರ್ಗಕ್ಕೆ ಹತ್ತಿರದಲ್ಲೇ ಒಂದು ಊರು ಐತಿ ರೀ, ಅದಕ್ಕೆ ಕೊದ್ದಡ್ಡಿ ಅಂತ ಕರೀತಾರೆ. ಆ ಕೊದ್ದಡ್ಡಿ ಊರಿಂದ ಸುಮಾರು ಜನ ಬರ್ತಾರೆ ತರಕಾರಿಯನ್ನು ವ್ಯಾಪಾರ ಮಾಡಕ್ಕೆ. ನೀವು ಕೊದ್ದಡ್ಡಿಯಿಂದ ಬಂದಿರಿ? ಹಾಂ, ಕೊತ್ತಡಿ ಅವ್ರು. ಎಷ್ಟು ಗಂಟೆಯಿಂದ ಬಂದಿರಿ? ರಾತ್ರಿ 2 ಗಂಟೆಗೆ ಬಂದಿವಿ ರೀ. 2 ಗಂಟೆಗೆ ಇಲ್ಲಿ ಬಂದು ವ್ಯಾಪಾರ ಹೆಂಗೈತ್ರಿ ಈಗ? ವ್ಯಾಪಾರ ಐತಿ ರೀ, ಸರಿಯಾಗಿ 400-500 ಹೋಗ್ತವೆ. ಎಷ್ಟು ವರ್ಷದಿಂದ ಬರಾಕತ್ತೀರಿ ಇಲ್ಲಿ? ಇಲ್ಲಿಂದ 10 ವರ್ಷ ಆಯ್ತು ರೀ. 10-20 ವರ್ಷ ಆಯ್ತು.
ಹೆಂಗ್ ನಡೀತದ್ರಿ ದೇವ್ದುರ್ಗ ಸಂತೆ ಮೊದ್ಲು ಹೆಂಗಿತ್ತು ಈಗ ಹೆಂಗೈತಿ? ಈಗ ಫುಲ್ ನಡೆಯಕತ್ತಿದ್ರೆ ಮೊದಲಿಗಿಂತ ಈಗ ಎಲ್ಲ ಡೆವಲಪ್ಮೆಂಟ್ ಆಗಿದೆ ಫುಲ್ ಸಂತೆ. ಸಂತೆ ಡೆವಲಪ್ಮೆಂಟ್ ಆಗೈತಿ. ರೇಟ್ ರೀ? ರೇಟ್ ಮಾಲಿನ ಮೇಲೆ ರೇಟ್ ರೀ. ರೇಟ್ ಮಾಲ್ ಜಾಸ್ತಿ ಇತ್ತಂದ್ರೆ ರೇಟ್ ಕಡಿಮೆ ಹೋಗ್ತದ, ಮತ್ತೆ ಮಾಲ್ ಕಡಿಮೆ ಇತ್ತಂದ್ರೆ ರೇಟ್ ಜಾಸ್ತಿ ಹೋಗ್ತದೆ. ಅರ್ಥ ಆಯ್ತು ಅನ್ಸುತ್ತೆ. ಈಗ ಟೊಮೆಟೊ ಇಂಥ ಹೀರೆಕಾಯಿ ಎಲ್ಲ ಜಾಸ್ತಿ ಬಂದ್ರೆ ಸ್ವಲ್ಪ ಡೌನ್ ಆಗ್ತದೆ ರೇಟ್. ಈಗ ಮಾಲ್ ಯಾವ ಶಾರ್ಟೇಜ್ ಇದ್ದಾಗ ಫುಲ್ ರೇಟ್ ಎಲ್ಲ ಎಷ್ಟು ಹೋಗ್ತದೆ, 900 800 ಹೋಗ್ತದೆ ಹಂಗ. ದೇವ್ದುರ್ಗ ಸಂತೆ ಹೆಂಗ್ ನಡೀತಿದೆ? ಎದುರು ಸಂತೆ ಹೆಂಗ್ ನಡೀತದ? ಮಾಲ್ ಇದ್ದಂಗೆ ನಡೀತದೆ. ದೇವ್ದುರ್ಗ ಸಂತೆ ಮೊದ್ಲು 10 ವರ್ಷಕ್ಕಿಂತ ಮುಂಚೆ ಹೆಂಗಿತ್ತು, ಇವಾಗ ಹೆಂಗೈತ್ರಿ? 10 ವರ್ಷಕ್ಕೆ ಮುಂಚೆ ಅಂದ್ರೆ ಸ್ವಲ್ಪ ಬೆಳಕರದಾಯ್ತಿತ್ತು, ಇವಾಗ ಸ್ವಲ್ಪ ಕತ್ಲಾಗತ್ತ ಅಷ್ಟೇ. 3 ಗಂಟೆ 2:30. ಮೊದಲು ಎಷ್ಟು ಗಂಟೆಗೆ ಹಾಕಿದ್ರಿ? ಮೊದ್ಲು 4:30 5 ಗಂಟೆಗೆ ಆಯ್ತಿತ್ತು. ನೀವು ಎಷ್ಟು ವರ್ಷದಿಂದ ಬರಾಕತ್ತೀರಿ ಇಲ್ಲಿ? ನಾವು 10 ವರ್ಷ ಮೇಲೆ ಆಯ್ತು ಈಗ ಬರಕ್ಕೆ. ಯಾವ್ರಿ ಅಣ್ಣ? ಕ್ಯಾದಿಕೇರ ಲಾಕ್ಡೌನ್ಲಿಂದಾನೆ ಸ್ವಲ್ಪ ಚಂದ ಆಯ್ತು ಅಷ್ಟೇ. ಟೈಮಿಂಗ್ ಒಳಗ? ಹಾಂ, ಅಲ್ಲಂದ್ರೆ ಕಣಿ ನಿದ್ದಿಲ್ಲ ಇವಾಗ, ಅವಾಗ ಅಂದ್ರೆ ಆರಾಮ್ ನಿದ್ದೆ ಮಾಡಿ ಬರ್ಬೋದಿತ್ತು. ಬರ್ರಿ ಹಿಂಗ ಮತ್ತೆ ಬೇರೆ ಯಾವ್ದಾದ್ರು ಕಂಡ್ತಂದ್ರೆ ನೋಡ್ರಿ ಟಮಾಟಿ ಕಾಯಿ ಬೇರೆ ಯಾವ್ದಾದ್ರು ಕಂಡ್ರೆ ಇಂಟರ್ವ್ಯೂ ಮಾಡೋಣ ಅಂತ ಸುಮ್ಮದೀನಿ. ರೇಟ್ ನೋಡ್ರಲ್ಲ, ರೇಟ್ ಬಗೆಹರಾಗತ್ತೈತಿ. ಹೆಂಗೆ ನಡೈತಿ ರೇಟ್? 1500. ಇಲ್ಲಿ ನೋಡತ್ತೀರಿ ಇಷ್ಟು ಪಾಕಿಟಿಗೆ 1500 ರೂಪಾಯಿ ಅಂತ. ಸದ್ಯಕ್ಕೆ ಮಾತ್ರ ಫುಲ್ ರೇಟ್ ಐತ್ರಿ ಚೌಳಿಕಾಯಿ ಇದೆ, ಹಂಗಾಗಿ ಬಿಟ್ಟು ಕೊಡಂಗಿಲ್ಲ ಅದನ್ನು. ಆ ದಂಡಿಯಿಂದ ಅಲ್ಲಿ ನೋಡ್ರಿ ನಮ್ಮ ಗಾಡಿ ನಿಂತು ಕಾಣಿಸವಲ್ತಲ್ಲ, ಹಾಂ, ಆ ದಂಡಿಯಿಂದ ಈ ದಂಡುವರೆಗೂ ಬಂದಿವಿ ನಾವು. ಇಲ್ಲಿಗೆ ಎಂಡಿಗೆ ನಿಮ್ಗೆ ಎಲೆಕೋಸು ಇಟ್ಟಾರ ಬರ್ರಿ. ಇದೆಲ್ಲ ಬೇರೆ ಕಡೆಯಿಂದ ಬರ್ತೀರಿ ಮಾಲ್, ಅಂದ್ರೆ ಹೋಲ್ಸೇಲರ್ ಇರ್ತಾರೆ, ಅವ್ರು ಇಲ್ಲಿ ತಂದು ಮತ್ತೆ ಇಲ್ಲಿ ಮತ್ತೆ ಬೇರೆಗೆ ಹೋಲ್ಸೇಲ್ ಮಾರೋರು ಕೊಡ್ತಾರೆ. 10 ವರ್ಷಕ್ಕೂ ಇವಾಗ ಏನಾದರೂ ಬದಲಾವಣೆ ಆಗೈತೆ? ಏನಾಗಿಲ್ಲ. ಜಾಗದ್ದಲ್ಲ, ಟೈಮಿಂಗ್ಸ್ ಏನಾದ್ರು. ಇಲ್ಲಿ ಬಂದು ನೋಡ್ರಿ ನಮ್ಮ ಅಜ್ಜಿ ಇವರು. ಆಯೇ ಬೆಸ್ಟ್ ಫ್ರೆಂಡ್ ಹೋದ್ವಾರ ಪೂರ್ತಿ ಯಾಕೆ ನಮ್ಮ ಜನ ಜಾಸ್ತಿ ವರ್ಷ ಬದುಕಾಕತ್ತಿಲ್ಲ ಅಂತೆಲ್ಲ ಮಾತಾಡಿದ್ವಿ. ಬರೀ ಸಮಯ ಸಿಕ್ಕರ ಅಜ್ಜಿ ಜೊತೆ ಮಾತಾಡೋನು. ಎಷ್ಟು ವರ್ಷ ಆಯ್ತು ಬರಾಕತ್ತ? ಈ ದೇವ್ರ ಸಂತಿ ಬರಾಕತ್ತ 40 ವರ್ಷ ಆಯ್ತಾ? ಅಲ್ಲ, ದೇವ್ರ ಸಂತಿ ಬರಾಕತ್ತ 40 ವರ್ಷ ಆಯ್ತಾ? ಅಂದ್ರೆ ನೀ ಎಷ್ಟಿದ್ದೇವ, ಎಷ್ಟು ವಯಸ್ಸು ನಿನಗೆ? ಈಗ 80. ಅಂದ್ರೆ ಅವಾಗ ಮಕ್ಳು 45. మరి మొమ్మక్కలు కంటిన్యూ దొడ్డ ఎక్కిన వట్లే ಮಣ್ಣಾಗ ನಾಳೆಗೆ ಅಲ್ಲಿಗೆ ತಾವ ಅಲ್ಲಿಗೆ ಹೂವಿನಾರೆಲ್ಲ ತರ್ತನೆ ನಾಳೆಗೆ ಎಲ್ಲರಿಗೆ 4 ಹಾಕಿನಿ, 5 ಹಾಕಿ ತಗೋ. ₹100 ಆಯ್ತು. ನೀನು ಹಿಂಗಿರ್ ಮ್ಯಾಗ ತಗೋತಿದ್ದೆ, ಅದಕ್ಕೆ ಸುಮ್ಮನೆ ಬಿಟ್ಟು ನಾನು ಈ ಕಡೆ ನೋಡ್ತಿದ್ರೆ ಇಲ್ಲೆಲ್ಲ ವ್ಯಾಪಾರ ಮಾಡೋರು ನಿಮ್ಗೆ ಗೊತ್ತಿದ್ದ ಹಾಗೆ ತರಕಾರಿಗಳು ಅಂದ್ರೆ ಟೊಮೊಟೊ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಚೌಳೆಕಾಯಿ ಆಗಿರ್ಬೋದು, ಬೆಂಡೆಕಾಯಿ ಆಗಿರ್ಬೋದು, ಈ ಥರದ ತರಕಾರಿಗಳನ್ನು ವ್ಯಾಪಾರ ಮಾಡೋರು ಈ ಸೈಡ್ ಇದ್ದಾರೆ. ಈ ಸೈಡ್ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸೊಪ್ಪು, ಅದಾದ್ಮೇಲೆ ಕೊತ್ತಂಬರಿ, ಮೆಂತ್ಯ ಪಲ್ಯ, ಈ ಥರದ ಸೊಪ್ಪುಗಳೇನಿದಾವೆ ಅವುಗಳನ್ನು ಮಾಡ್ತಾರೆ. ನಿಂಬೆಹಣ್ಣು, ಮತ್ತು ಅಲ್ಲಿದೆ ಮುಲ್ಲಂಗಿ. ಆ ಕಡೆ ಇದ್ದವರು ಈ ಕಡೆ ಇದ್ದವರು ಎಲ್ಲರೂ ಕೂಡ ಒಂದು ಟೈಮಿಗೆ ಇಲ್ಲಿಂದ ಹೊರಡ್ತಾರೆ. ಅಂದರೆ ಒಂದು 8-9 ಗಂಟೆಗೆ ಇಲ್ಲಿಂದ ಹೊರಡ್ತಾರೆ. ಬೇರೆಯವರು ಬಂದು ಈ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಅವ್ರು ಯಾರು ಅಂದರೆ ಇದೇ ಜಾಗದಲ್ಲಿ ಎಲ್ಲ ತರಕಾರಿಗಳನ್ನು ತಗೊಂಡು ಅವರು ಈ ಥರ ಕುಂಪೆ ಇಟ್ಟೆಲ್ಲ ಮಾರ್ತಾ ಇರ್ತಾರೆ. ಇನ್ನೊಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಇಲ್ಲೇನು ತರಕಾರಿ ಸೊಪ್ಪುಗಳನ್ನು ತಂದಿದಾರಲ್ವಾ, ಇವರೆಲ್ಲರೂ ಕೂಡ ಅವರ ಹೊಲದಲ್ಲೇ ಬೆಳೆದಂತಹ ತರಕಾರಿಗಳು. ಹೊಲದಲ್ಲಿ ಬೆಳೆದಿರುವಂಥ ರೈತರೆಲ್ಲರೂ ಬಂದು ಇಲ್ಲಿ ಮಾರ್ತಾರೆ. ಅದಾದ್ಮೇಲೆ ಇಲ್ಲಿ ಮಧ್ಯವರ್ತಿಗಳು ಯಾರು ಅಂದರೆ ನೀವು ನೋಡಿದ ಹಾಗೆ ಟಾಟಾ AC ವ್ಯಾಪಾರ ಮಾಡೋರು, ಅದಾದ್ಮೇಲೆ ಇಲ್ಲೇ ಒಂದಿಷ್ಟು ಅಂಗಡಿಗಳಿದಾವೆ ಇದೇ ಊರಲ್ಲಿ, ಆ ಅಂಗಡಿಗಳಲ್ಲಿ ವ್ಯಾಪಾರ ಮಾಡೋರು, ಅವರೆಲ್ಲರೂ ಕೂಡ ಇಲ್ಲಿಂದ ಇದನ್ನ ಬೈ ಮಾಡಿ ಹೋಗಿ ಅವರ ಅಂಗಡಿಗಳಲ್ಲಿ ಇಟ್ಟು ಮಾರ್ತಾರೆ. ನಾನು 100% ಹೇಳ್ತೀನಿ, ಇಲ್ಲೇನು ತಗೊಂಡಿರ್ತಾರೆ ಅದಕ್ಕಿಂತ ಡಬಲ್ ರೇಟೇ ಅಲ್ಲಿ ಮಾರೋದು. ಹೆಣ್ಮಕ್ಳು ನೋಡ್ರಿ, ಹೆಣ್ಮಕ್ಳು 5 ಮಂದಿ ಅದಾರಂತ, ಗಂಡ್ಮಕ್ಳು 4 ಮಂದಿ ಅದಾರಂತ. ಮರಿ ಮೊಮ್ಮಕ್ಕಳನ್ನ ಕಂಡಾಳ ಅಮ್ಮ, ಅದಲ್ಲ ರಾತ್ರಿ 2 ಗಂಟೆ ಮರಿ ಮೊಮ್ಮಕ್ಕಳು ಇಲ್ಲ, ಫೋಟೋ ತಗನ್ನಿ. ಮರಿ ಮೊಮ್ಮಕ್ಕಳನ್ನ ಕಂಡ್ರು ವ್ಯಾಪಾರ ಮಾಡೋದು ಇನ್ನೂ ತಪ್ಪಿಲ್ಲ ನೋಡ್ರಿ ಅಮ್ಮಾಗ.
ಅಮ್ಮನ ಪರಿಸ್ಥಿತಿ ಭಾಳ ಇದೈತ್ರಿ. ನನಗೆ ಲಾಸ್ಟ್ ಟೈಮ್ ಬಂದಾಗ ಅವ್ರ ನನ್ನ ಜೊತೆ ಮಾತಾಡಿ ಎಲ್ಲ ಕ್ಲಿಯರಾಗಿ ಹೇಳ್ಯಾರ. ಇರೋ ಎಲ್ಲರೂ ಮಕ್ಕಳು ಕೂಡ ತಮ್ಮ ಹೆಂಡತಿಯರು ತಮ್ಮ ಸಂಸಾರ ಅಂತ ನೋಡ್ಕೋತಾರೆ, ಆದ್ರೆ ನನ್ನನ್ನು ಕೇರ್ ಮಾಡೋರು ಯಾರೂ ಇಲ್ಲ ಅಂತ ಓಸತಿ ಬಂದಾಗ ಅವ್ರು ಹೇಳಿದ್ರು. ನಿಮಗೆ ಗೊತ್ತಿದ್ದೈತಿ ಈ ಸಮಯ ಕಳೆದು ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಟೈಮ್ ಒಳಗೆ ಅಂದ್ರೆ ಸದ್ಯಕ್ಕೆ ಒಂದಿಷ್ಟು ಸಿನಿಮೆಟಿಕ್ ಶಾರ್ಟ್ಸ್ಗಳನ್ನು ತಗೊಳ್ಳೋನು, ಆ ಸಿನಿಮೆಟಿಕ್ ಶಾರ್ಟ್ಸ್ಗಳಿಗೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕೋನು, ಎಂಜಾಯ್ ಮಾಡ್ರಿ. ಬೆಲೆಯೂ ಇಲ್ಲದೆ ಚಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾನಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ಮತ್ ನಿನ್ ಮೊನ್ನೆ ಏನ ನಾನು 600 ಕೊಟ್ಟು ಕೇಳಿದ್ರೆ ಮತ್ತೆ ನೀನು ಆಕಿಗೆ ಆ ಕಡೆ ಮಾತಾಡಿ ಚಲ್ಲ ಹಾಕಿ ಮತ್ತೆ 750 ಅಂತ ಹೇಳಕ್ಕೆ ನಾನು ಹಿಂಗೆ ಹೇಳಲ್ಲ. ಅದಂಗೆ ಅದೇ ರೇಟ್ ಹಾಕ್ಲಾ? ಅದೇ 700 ಆಯ್ತು. 500 ತಂದು ಹಾಕಿಬಿಡು ಅಂತ ಹೇಳಿ ಆ ಗಾಡಿಗೆ ಹಾಕಲ್ಲಿ 500 ಅಲ್ಲ ಈಗ ಹೇಳ ತಗೊಳ್ಳೋ ರೇಟ್ ಹೇಳ. ಅದೇ ಕಜ್ಜಾದ ನಮ್ಮ ಮಾಲ್ ಕಜ್ಜಲ್ಲಿ ಸುರಿಬೇಕಾದ್ರೆ ನೋಡ್ಬೇಕಾದ್ರೆ ಸುರಿಬೇಕಾದ್ರೆ ತುಂಬ್ತೀನಿ ವಾಪಸ್. 500 ಕೊಡ್ತೀನಿ ತಂದು 500 ಅಂತ ಹೇಳ. ಎಷ್ಟು 700 ಹಾಕ 700 ಕೊಡ. ಹಾ ಕೊಡೋ ರೇಟ್ ಹೇಳ್ಬಿಟ್ಟು ಲಾಸ್ಟ್ ಈಗ ಸುಮ್ಮನೆ ಕೊಡೋದಿಲ್ಲ 50 ಕೊಡ್ತೀವಿ. ಏನಾಗುತ್ತೆ ನೋಡ್ರಿ. ಇಷ್ಟು ತನಕ ಕುಂತೆ ಒಂದ್ ಸ್ವಲ್ಪನೂ ಹೋಗ್ಲಿಲ್ಲ. ಆದ್ರೆ ನಮ್ಮ ಅವ್ವ ಏನಂತಲ್ಲ, ಯಾಕೆ ಕುಂದಿರ್ತಿ ಕೊಟ್ಟು ಬಿಡು ಅಂದ್ಲು. ಈ ಪಾಕಿಟ್ ಏನೈತಲ್ಲ, ಇಲ್ಲಂದ್ರೆ ಇದ್ರೊಳಗೆ ಒಂದು 1000 ಕಾಯಿ ಹಿಡಿಸ್ತಾವ. ನೀವು ರೂಪಾಯಿ ಒಂದು ಮಾರಿದ್ರು ಅಂದ್ರೆ ₹1 ಒಂದು ಮಾರಿದ್ರೆ ನಿಮ್ಗೆ 1000ಕ್ಕೆ 1000 ರೂಪಾಯಿ ಆಗುತ್ತೆ. ಇದು ನಮ್ದು ಅಲ್ಲ, ಹೋದ ವಾರ ಕೊಡಂತ ಹೇಳಿದ ಕೊಟ್ಟಿರ್ಲಿಲ್ಲ, ಬೇರೆ ಕೊಟ್ಟಿದ್ದೆ ನಾನು. ಬೇರೆಯವ್ರಿಗೆ 750 ರೂಪಾಯಿ ಒಂದು ಚೀಲ ಕೊಟ್ಟಿದ್ದೆ. ಇವಾಗ 600 ರೂಪಾಯಿ ಒಂದು ಚೀಲ ಕೊಡತ್ತೀನಿ. ಬಂದ್ಗೆ ಏನಂದ್ರೆ ಸಣ್ಣ ಅವ ಅಂತ ನೋಡ್ರಿ ಇಲ್ಲಿ ಹಾಕಿದೆ. ನಾನು ಮಾರಬೇಕು ಅಂತಿದ್ದೆ, ನಮ್ಮ ಅವ್ವ ಬೇಡ ಅಂತ ಹೇಳಿದ್ಲು. ಯಾಕೆ ಕುಂದಿರ್ತಿ ಹೋಗ್ಬಿಡು ಅಂತ ಹೇಳತ್ತಾಳ. ದೇವದುರ್ಗ ಸಂತೆ ಅಂದ್ರೆ ಬರೀ ತರಕಾರಿ ವ್ಯಾಪಾರ ಅಷ್ಟ ಆಗಂಗಿಲ್ಲ. ಇನ್ನೊಂದು ಕಡೆ ನಿಮ್ಗೆ ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಈ ತರ ಆಮೇಲೆ ದನಗಳಿಗೆ ಕಟ್ಟುವಂಥ ದಾರಗಳ ಹಗ್ಗಗಳು ಏನಾಗಿರ್ಬೋದು ಎಲ್ಲವೂ ಕೂಡ ಸಿಗ್ತಾವ. ಅದನ್ನು ನಿಮಗೆ ತೋರಿಸ್ತೀನಿ, ಬರೀ ಹೋಗುನು. ನಾವೇನು ಅಲ್ಲಿಂದ ಇಲ್ಲಿವರೆಗೆ ಬಂದವ್ರಿ. ಇಲ್ಲೆಲ್ಲ ಪೂರ್ತಿ ಬೆಳಿಗ್ಗೆ ಅಂದ್ರೆ ಪೂರ್ತಿ ಜನ ಮಾರೋರು ವ್ಯಾಪಾರ ಮಾಡೋರು ಕೂತಿರ್ತಾರ. ನೀವು ಅಲ್ಲಿ ನೋಡ್ತಿರ್ಬೋದು, ರೆಡಿ ಮಾಡತ್ತಾರ ಅಮ್ಮರು. ಪೂರ್ತಿ ಈ ಸೈಡ್ ಆ ಸೈಡ್ ಎರಡು ಕಡೆನೂ ಪೂರ್ತಿ ಸಂತಿರಿ ಇವತ್ತ. ಪೂರ್ತಿ ಜನ ಇರ್ತಾರ. ಅವರೆಲ್ಲ ಬರೋದು ಬೆಳಿಗ್ಗೆ ಒಂದು 8 ಗಂಟೆ ಮೇಲೆ. ಈಗೆಲ್ಲ ಈಗೀಗ ಬರಕ್ಕೆ ಶುರು ಮಾಡ್ಯಾರ್ರಿ. ಅಲ್ಲಿ ನೋಡ್ತಿರ್ಬೋದು, ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಇಟ್ಟೋಗ್ಯಾರ. ಅವ್ರ ಜಾಗಗಳನ್ನ ಹಿಡಿದಿರ್ತಾರ. ಹಿಂಗ ನಿಮ್ಗೆಲ್ಲ ಒಂದು ಕ್ವಶನ್ ಬಂದಿರ್ಬೋದು, ಅಲ್ಲ 1200 ರೂಪಾಯಿ ಆಗುವಂತಹ ನಿಂಬೆಹಣ್ಣು ಪಾಕಿಟನ್ನ 600 ರೂಪಾಯಿ ಕೊಟ್ಟು ಹೊರಟಿಯಲ್ಲ ಯಾಕೆ ಅಂತ. ಹೌದ್ರಿ, ಯಾಕೆ ಕೊಟ್ಟೆ ಅಂದ್ರೆ, ಒಂದು ನಿಂತು ಮಾರಿದ್ರೆ 1200 ರೂಪಾಯಿ ಆಗುತ್ತೆ. ಅಂದ್ರೆ ಈಗ ಒಬ್ಬೊಬ್ರು ಬರ್ತಾರೆ 50 ಹಾಕ್ಸ್ಕೋತಾರೆ, 100 ಹಾಕ್ಸ್ಕೋತಾರೆ. ಆ ರೀತಿ ನಾವು ನಿಲ್ಲಬೇಕು. ಏನಿಲ್ಲ ಬೆಳಿಗ್ಗೆ ಒಂದು 8-9 ಗಂಟೆ ತನಕ ನಿಂತ್ರೆ ಒಂದು 1400 ರೂಪಾಯಿ ಆಗೇ ಆಗುತ್ತೆ. ಅಮ್ಮ ಏನಂದ್ರು ಅಂದ್ರೆ, ಯಾಕೆ ನಿಂತ್ಕೊಂತೀಯ, ಹೋಗ್ಬಿಡು, ಕೊಟ್ಬಿಡು, 600 ರೂಪಾಯಿ ಕೇಳ್ತಿದ್ದಾರೆ ಅಂತ ಹೇಳಿದ್ರು. ಅದೊಂದು ಕಾರಣಕ್ಕೆ. ಇನ್ನೊಂದು ಕಾರಣ ನಂದು ಏನು ಅಂದ್ರೆ, ಅಲ್ಲ ನಿಂಬೆಹಣ್ಣು ಕೊಟ್ಟು ಈಗ ನೆಕ್ಸ್ಟ್ ಹೋಗೋದೇ ಇನ್ನೊಂದು ಮಾರ್ಕೆಟಿಗೆ. ಅಲ್ಲಿ ನಿಮಗೆ ಇನ್ನಷ್ಟು ಬೇರೆ ಏನೇನು ವ್ಯಾಪಾರಗಳು ನಡೆಯುತ್ತೆ ಅವೆಲ್ಲವನ್ನು ತೋರಿಸ್ಬೋದು ಅಂತ. ಬೆಳಗ್ಗೆ 5:50ಕ್ಕೆ ದೇವದುರ್ಗ ಬಸ್ ಸ್ಟ್ಯಾಂಡ್ ಈ ರೀತಿ ಕಾಣಿಸುತ್ತೆ ನೋಡಿ. ವಿಡಿಯೋ ಹೆಂಗ ಅನಿಸ್ತ್ರಿ? ಆಬ್ವಿಯಸ್ಲಿ ಅಸಲಿ ಅನ್ಸಿರ್ಬೇಕಲ್ಲ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜೆ ಇಲ್ಲ ಡಿಸ್ಲೈಕ್ ಮಾಡ್ರಿ. ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್. ವಿಡಿಯೋ ಯಾರು ಪೂರ್ತಿ ನೋಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.